ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಣದ ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡುತ್ತೀನಿ. ಇಲ್ಲಿ ಸಾಕಷ್ಟು ಮಹಿಳೆಯರಲ್ಲಿ ಡೌಟ್ ಇರುತ್ತೆ, ಈಗಾಗಲೇ 11ನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಅಥವಾ ಯಾರಿಗಾದರೂ ಬಂದಿದೆಯಾ ಅಥವಾ ಯಾವಾಗ ಬರುತ್ತೆ 11ನೇ ಕಂತು ಹಣ ಏನು ಅಂತ ಹೇಳಿಬಿಟ್ಟು ಇದೆಲ್ಲದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಲಾನುಭವಿಗಳು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ವಿಡಿಯೋನ ನೋಡ್ತಿದ್ದೀರಾ, ಯಾರನ್ನೂ ಸಹ ಲೈಕು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯವಿಟ್ಟು ಕೆಳಗಡೆ ಲೈಕ್ ಬಟನ್ ಇಡುತ್ತೆ, ಲೈಕನ್ನು ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈಗಾಗಲೇ ಯಾರಾದರೆ 1ರಿಂದ 10 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತಹ ಫಲಾನುಭವಿಗಳು 11ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ. ಯಾಕಂತ ಅಂದರೆ 10ನೇ ಕಂತು ಹಣ ಇದೇ ತಿಂಗಳು ಸ್ಟಾರ್ಟಿಂಗ್ ವೀಕಲ್ಲೇ ಬಂದುಬಿಡ್ತು. ಅಂದರೆ ಮೇ ತಿಂಗಳ ಸ್ಟಾರ್ಟಿಂಗ್ ವೀಕಲ್ಲೇ 10ನೇ ಕಂತು ಹಣ ಆದರೆ ಜಮಾ ಆಯಿತು. ಅದಾದ ನಂತರ 11ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಫಲಾನುಭವಿಗಳು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿ ಫಲಾನುಭವಿಗಳು ವೆಯ್ಟ್ ಮಾಡ್ತಿದ್ದಾರೆ. ಇದನ್ನು ಆಪರ್ಚುನಿಟಿಯಾಗಿ ತಗೊಂಡು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಸ್ಗಳೆಲ್ಲ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಕಡೆ ಏನು ಹೇಳ್ತಿದ್ದಾರೆ ಅಂತಂದರೆ ಈಗಾಗಲೇ 11ನೇ ಕಂತು ಹಣ ಬಿಡುಗಡೆ ಮಾಡಿದ್ದಾರೆ, ಇನ್ನು ನೆಕ್ಸ್ಟು 12ನೇ ಕಂತು ಹಣದ ಬಗ್ಗೆಯೂ ಸಹ ಮಾತಾಡ್ತಿದ್ದಾರೆ. ಬಟ್ ಫಲಾನುಭವಿಗಳು ನೀವು ಇದನ್ನು ನೆನ್ಪಿಟ್ಕೋಬೇಕು. ನೋಡಿ, ಇದುವರೆಗೂ ಸಹ 10 ಕಂತು ಹಣ ನೀವು ಈಗಾಗಲೇ ರಿಸೀವ್ ಮಾಡ್ಕೊಂಡಿದ್ದೀರಾ, ಅಂದರೆ 20,000 ಹಣ ಪಡ್ಕೊಂಡಿದ್ದೀರಾ. ಯಾವ ತಿಂಗಳವರೆಗೂ ನಿಮಗೆ ಹಣ ಬಂದಿದೆ ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಆದರೆ ಇರಬೇಕಾಗುತ್ತೆ. ನಿಮಗೆ ಮೇ ತಿಂಗಳವರೆಗೂ ಈಗಾಗಲೇ ಹಣ ಜಮಾ ಆಗಿದೆ, ಇನ್ನು ನೆಕ್ಸ್ಟು ನಿಮಗೆ ಜೂನ್ ತಿಂಗಳ ಹಣ ಆದರೆ ಬಿಡುಗಡೆ ಆಗಬೇಕು. ಬಟ್ ನೋಡಿ, 11ನೇ ಕಂತು ಹಣ ಇದುವರೆಗೂ ಬಿಡುಗಡೆ ಆಗಿಲ್ಲ, ಯಾರಿಗೂ ಸಹ ಬಂದಿಲ್ಲ. ಯಾವ ಜಿಲ್ಲೆಯ ಫಲಾನುಭವಿ ಆದರೂ ಆಗಿರ್ಬೋದು, ಇನ್ನೂ 11ನೇ ಕಂತು ಹಣ ಆದರೆ ಬಂದಿಲ್ಲ. ನಿಮಗೆ ಇದೊಂದು ಕನ್ಫರ್ಮೇಷನ್ ಆದರೆ ಇರಲಿ. ಯಾಕಂತ ಅಂದರೆ ನೀವು ಕೆಲವಾರು ಕಡೆ ನ್ಯೂಸಸ್ಸನ್ನು ನೋಡಿದ್ದಾದಮೇಲೆ ಅಯ್ಯೋ ನನಗೆ 11ನೇ ಕಂತು ಹಣ ಬರೋದಿಲ್ವೇನೋ, ಏನಾದ್ರು ತೊಂದರೆ ಆಯಿತನೋ ಏನೋ ಅಂತ ನೀವು ಅನ್ಕೊಳ್ಳೋದಕ್ಕೆ ಹೋಗ್ತೀರಾ. ಇನ್ನೂ 11ನೇ ಕಂತು ಹಣ ಬಿಡುಗಡೆ ಮಾಡಿಲ್ಲ. ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಅಂದರೆ ಮೇ ತಿಂಗಳವರೆಗೂ ಹಣನ ಬಿಡುಗಡೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟು ಯಾವ ರೀತಿ ಇರುತ್ತೆ ಪ್ರೋಸೆಸ್ ಅಂತ ಅಂದರೆ ಜೂನ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ, ಜುಲೈ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಜುಲೈ ತಿಂಗಳಲ್ಲಾದರೆ ಬಿಡುಗಡೆ ಮಾಡ್ತಾರೆ. ಆ್ಯಂಡ್ ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಣ ಜೂನ್ 4ನೇ ತಾರೀಕು ಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ನೀವು ಕೇಳ್ಬೋದು, ಸರ್ ಜೂನ್ 4ನೇ ತಾರೀಕು ಮೇಲೆ ಅಂದ್ಬಿಟ್ರೆ 5ನೇ ತಾರೀಕೆ ಬಂದ್ಬಿಡುತ್ತಾ ಅಂತ ಹೇಳಿಬಿಟ್ಟು. ಖಂಡಿತವಾಗ್ಲೂ ಹಾಗಂತ ಅಲ್ಲ. 4ನೇ ತಾರೀಕು ಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಅಂದರೆ ಇನ್ನು ಒಂದು 5 to 10 days ಒಳಗಡೆ ಬಿಡುಗಡೆ ಮಾಡ್ತಾರೆ. 4ನೇ ತಾರೀಕು ಆಗಿದ್ದ ಆದಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ನಿಮಗೆ ಜೂನ್ ತಿಂಗಳಲ್ಲೇ ಪ್ರೋಸೆಸ್ ಆದರೆ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಇದರ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ಜೂನ್ ಎಂಡ್ ಆಗೋಷ್ಟರ ಒಳಗಡೆ ಪ್ರತಿಯೊಂದು ಫಲಾನುಭವಿಗೂ ಸಹ 11ನೇ ಕಂತು ಹಣ ಆದರೆ ಜಮಾ ಆಗುತ್ತೆ. ಫಲಾನುಭವಿಗಳು ಯಾರೂ ಸಹ ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ನೆಕ್ಸ್ಟ್ ಜೂನ್ 4ನೇ ತಾರೀಕು ರಿಸಲ್ಟ್ಸ್ ಆದರೆ ಇದ್ದಾವೆ. ಆ ಒಂದು ರಿಸಲ್ಟ್ಸ್ ಆಗಿದ್ದ ಆದಮೇಲೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಣ ಪ್ರೋಸೆಸ್ ಆಗಿರ್ಬೋದು ಅಥವಾ ಗೌರ್ನಮೆಂಟ್ ಯಾವುದೇ ರೀತಿಯ ಯೋಜನೆಯ ಅಮೌಂಟ್ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು, ಪ್ರತಿಯೊಂದೂ ಸಹ ಮತ್ತೆ ಸ್ಟಾರ್ಟ್ ಆಗ್ತವೆ. ಯಾಕಂತ ಅಂದರೆ ಈಗ ಒಂದು ಎಲೆಕ್ಷನ್ ರಿಸಲ್ಟ್ಸ್ ಇರೋದ್ರಿಂದ ಕೆಲವೊಂದಿಷ್ಟು ರೂಲ್ಸ್ ಆದರೆ ಇರ್ತವೆ ಎಲೆಕ್ಷನ್ ಕಮಿಷನ್ಸ್ ಕಡೆಯಿಂದ. ಹಾಗಾಗಿ ನಿಮಗೆ ಹಣ ಬರದೇ ಇರ್ಬೋದು. ಒಂದಿಷ್ಟು ದಿನಗಳ ಕಾಲ ವೆಯ್ಟ್ ಮಾಡಿ. ಬಟ್ ನಿಮಗೆ ಕನ್ಫರ್ಮೇಷನ್ ಆದರೆ ಇರಬೇಕಾಗುತ್ತೆ. 11ನೇ ಕಂತು ಹಣ ಇನ್ನೂ ಸಹ ಬಿಡುಗಡೆ ಆಗಿಲ್ಲ, ಯಾರಿಗೂ ಬಂದಿಲ್ಲ. ಬರುತ್ತೆ, 100% ಬರುತ್ತೆ. ನೀವು ಯಾರನ್ನೂ ಸಹ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆ್ಯಂಡ್ ಇತ್ತೀಚೆಗೆ ಕೆಲವೊಂದು ಕಡೆ ನ್ಯೂಸಸ್ಸನ್ನು ನೀವು ಕೇಳಿರ್ತೀರ, ಸೆಂಟ್ರಲಲ್ಲಿ ಏನಾದರೂ ಈಗ 4ನೇ ತಾರೀಕು ಬರುವಂಥ ರಿಸಲ್ಟಲ್ಲಿ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಅಂತ ಅಂದರೆ ನಮ್ಮ ಸ್ಟೇಟಲ್ಲಿ ಗೃಹಲಕ್ಷ್ಮಿ ಯೋಜನೆ ಏನು ಕೊಡ್ತಿದ್ದಾರೆ, ಈ ಒಂದು ಯೋಜನೆಯನ್ನು ಸ್ಟಾಪ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಆ ಒಂದು ನ್ಯೂಸ್ಗೆ ಯಾರೂ ಕಿವಿ ಕೊಡೋದಕ್ಕೆ ಹೋಗ್ಬಿಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು 5 ವರ್ಷನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಈಗಾಗಲೇ CM ಸಿದ್ದರಾಮಯ್ಯ ಸರ್ ಅವರಾಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗಿರ್ಬೋದು, ಪ್ರತಿಯೊಬ್ಬರೂ ಸಹ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ. ನಾನು ನಿಮಗೆ ಇದೇ ಥರದ ಎಲ್ಲ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಜಸ್ಟ್ ನನಗೆ ನಿಮ್ಮ ಒಂದು ಸಪೋರ್ಟ್ ಬೇಕು ಅಷ್ಟೇ. ಲೈಕ್ ಮಾಡೋ ಮೂಲಕ, ಕಮೆಂಟ್ ಮಾಡೋ ಮೂಲಕ ಆ್ಯಂಡ್ ನಿಮ್ಮೆಲ್ಲ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಒಂದಿಷ್ಟು ಸಪೋರ್ಟನ್ನು ಮಾಡಿ. ಜೊತೆಗೆ ಇವತ್ತಿನ ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರಾ, ಯಾವ ಡಿಸ್ಟಿಕ್ನವರು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.